ಎಲ್ಲ ಇಲ್ಲೇ ಒರೆಸ್ತೀನಿ ಮಣ್ಣ. ಗುಡಿಸಿ ಗುಡಿಸಿ ಸಾಕಾಗಬೇಕು. ನೀರೆಲ್ಲ ಹಗ್ಲೆಲ್ಲ ಹಾಕಿ ಹಾಕಿ ಸುಸ್ತಾಗಬೇಕು. ಇವಾಗಿನ ತೊಳೆದವ್ರೆ. ನಮ್ಮ ಮೇಲೆ ಓಡಾಡೋದು, ಇವ್ರು ತೊಳೆದಾಗಲೇ ಎಲ್ಲ ಓಡಾಡೋದು ಎಲ್ಲ ಮಾಡ್ತೀನಿ. ಎಲ್ಲ ಗಲೀಜಾಗಲಿ ಅವಳು ಅಷ್ಟೇ. ಇವರು ಭಾಳ ಇದು ಮಾಡ್ತಾಯಿದ್ದಾರೆ. ನನಗಂತೂ ಭಾಳ ಸಿಟ್ಟು ಬತ್ತಾಯ್ತು. ನಮ್ಮ ಅಮ್ಮ ಹೇಳಿದ್ದು ನಿಜ. ನಮಗೆ ಭಾಳ ಮೋಸ ಮಾಡ್ಯವ್ರು, ಇವರು ಮೋಸ ಮಾಡ್ಯವ್ರೆ ಅಂತ ಹೇಳ್ತೈತಿ. ಅದಕ್ಕೆ ಮತ್ತೆ ಕಾಲಗಳ ಕೆಸರೆಲ್ಲ ತಗೊಂಬಂದು ಇಲ್ಲಿಗೆ ಎಲ್ಲ ಒರೆಸಿದ್ದೀನಿ. ತೊಳ್ಕೊಂಬ್ಲೇಳ ಆಗ್ಲಲ್ಲ ಬೇಕಿದ್ರೆ. ಹಿಂಗೆ ಮಾಡೋದು ನಾನು ಯಾರು ಹೇಳಿದ್ರು ನಿಲ್ಲಿಸಲ್ಲ. ಮತ್ತು ಕಾಲಗಳದ ಮಣ್ಣು ಆಗುತ್ತಪ್ಪ, ಚಪ್ಪಲಿಲಿ ಮಣ್ಣು ಇರುತ್ತೆ, ಹಾಗೆ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಕೇಳಿದ್ರೆ ಹೇಳೋದು ಗೊತ್ತೈತೆ, ನನಗೇನು ಹೇಳಬೇಕು ಅಂತ ಗೊತ್ತಾಯ್ತು, ನಾನು ಹೇಳ್ತೀನಿ. ನೋಡು, ಎಲ್ಲ ಮಣ್ಣೆಲ್ಲ ತುಳ್ಕೊಂಡು ಹೆಂಗೆ ಹೋಗ್ತಾನೆ. ಈಗಿನ ಬಾಗಿಲು ನೀರು ಹಾಕಿದ್ದೀನಿ, ಈಗಿನ ನೀರು ಹಾಕಿ ಹಿಂಗೆ ಹೋದ್ನಪ್ಪ, ಹಿಂಗೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತೇಳಿ. ಅಲ್ಲ ನೋಡಿ ಯಾವ ಥರ ಮಣ್ಣೆಲ್ಲ ತಗೊಂಬಂದು ಕಾಲಾಗ್ಲ ಮಣ್ಣೆಲ್ಲ ಒರೆಸ್ಬಿಟ್ಟವನೆ. ಈಗಿನ ಬಾಗಿಲು ನೀರು ಹಾಕಿ ಹೋಗಿದ್ದೀನಿ. ಆಲಿ ವಾರದಿಂದಲೂ ಹಿಂಗೆ ಮಾಡ್ತಾಯಿದ್ದಾನೆ ಇವನು. ನಾನು ಡೈಲಿ ಕಸ ಹೊಡೆದು ನೆಲ ಒರೆಸ್ದಾಗ ಹಿಂಗೆಲ್ಲ ಬಂದು ಕೆಸರು ಮಾಡೋದು, ಕಸ ಎಲ್ಲ ಹೊಡೆದಿದ್ದು ಮೇಲೆ ಕಸ ಎಲ್ಲ ಮ್ಯಾಗ್ಲಿಂದ ಇಲ್ಲಿಗೆಲ್ಲ ಬರೋ ಥರ ಹಾಕೋದು, ಹಾಗೆಲ್ಲ ಮಾಡ್ತಾಯಿದ್ದಾನೆ. ಏನಂದರೆ ಉಗ್ಳೋದು, ಏನಾನ ಹಾಕ್ಕೊಂಡು ಎಲ್ಲ ಅಡಿಕೆ ಹಾಕ್ಕೊಂಡು ಉಗ್ಳೋದು, ಏನಾನ ಬಾಯಿ ಒಳಗಡೆ ಹಾಕ್ಕೊಂಡು ಉಗ್ಳೋದು, ಹಾಗೆಲ್ಲ ಮಾಡ್ತಾಯಿದ್ದಾನೆ. ಮನೆ ಮುಂದೆಲ್ಲ ಗಲೀಜಾಗಲಿ ಅಂತ ಏನೆಲ್ಲ ಮಾಡ್ತಾಯಿದ್ದಾನೆ ಅವನು. ಇದೆಲ್ಲ ಈ ಕವನ ಹೇಳ್ಕೊಟ್ಟಿರೋದು ಅವನಿಗೆ. ಯಪ್ಪ ನೋಡ್ತಾ ಇದ್ದೀನಿ, ಭಾಳ ಇದನ್ನು ಮಾಡ್ತಾಯಿದ್ದಾನೆ ಯಾಕೋ ಇತ್ತೀಚೆಗೆ ಅವನು. ಹಿಂಗಾದರೆ ನನಗೇನು ಮಾಡಬೇಕು ಅಂಬೋದು ಗೊತ್ತೈತೆ. ಏನೋ ಬಿಡು ಪಾಪ ಅಂತೇಳಿ ನಾವು ಸುಮ್ಮನಿದ್ರೆ ಹಂಗೆಲ್ಲ ನಾವು ಜಗಳ ಮಾಡ್ಕೊಬಾರ್ದು. ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಬೋದ್ರಿಂದ ಏನಾಗಂಗೈತಿ. ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಏನೋ ಒಳ್ಳೆ ಮನಸ್ಸಿಂದ ಒಳ್ಳೆ ತಂದಿಂದ ಚೆನ್ನಾಗಿರೋಣ ಅಂತ ಹೋದರೆ ಅಲ್ಲ ನೋಡಿ ಯಾವ ಥರ ಇದು ಮಾಡ್ತಾಯಿದ್ದಾರೆ ಇವರು ಅಂತ. ಯಾಕೋ ಮಾತಾಡಬಾರ್ದು ಅನ್ನಂಗೆಲ್ಲ ದಿನಕ್ಕೂ ಜಾಸ್ತಿನೇ ಮಾಡ್ತಾಯಿದ್ದಾನೆ ಇವನು. ಲಿಫ್ಟು ಸರ್ ಮಾಡಿಸ್ಕೊಂಡು ಕೊಡ್ರಿ ಅಂತ ಕೇಳಿದ್ರು, ಮಾಡಿಸ್ಕೊಂಡು ಕೊಡಲಿಲ್ಲ. ಅದಕ್ಕೆ ಹಿಂಗೆಲ್ಲ ಮಾಡ್ತಾಯಿದ್ದಾರೆ. ನಾನು ಅಲ್ಲಿ ವಾರದಿಂದ ನೋಡಿ ಸಾಕಾಗೈತೆ. ಒಂಥರ ಮಾಡ್ತಾಯಿದ್ದಾನೆ. ವಾರದಿಂದಲೂ ಒಂಥರ ಮಾಡ್ತಾಯಿದ್ದಾನೆ ನನ್ನ ಮಗ. ಇನ್ನೊಂದು ರೌಂಡ್ ಹೋಗಿ ಬರೋಣ ಬಾ ಪ್ರೀತಿ ಅಲ್ಗಾನ. ಇಲ್ಲ ಅಕ್ಕ ಬಾ, ಇಲ್ಲಿ ನೋಡು, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಹೊಡೆದು ನೀರಾಕಿ ಹೋಗಿದ್ದೀನಿ. ನನ್ನ ಮಗ ಕೆಸರೆಲ್ಲ ತುಳ್ಕೊಂಬಂದು ಚಪ್ಪಲಿ ಇರೋದೆಲ್ಲ ಇಲ್ಲಿ ಒರೆಸಿ ಹೋಗ್ಬಿಡ್ತಾನೆ ಗೊತ್ತಾ. ತೊಳಿಲಿ ಆಗ್ಲೆಲ್ಲ ಇಲ್ಲಿ ಮಾಡಲಿ ಅಂತ ಎಷ್ಟೆಲ್ಲ ಕೇಣಿ ಮಾಡ್ತಾಯಿದ್ದಾನೆ ಅಕ್ಕ. ಅರೆ ಯಾರು? ವಿಕ್ಕಿನಿ? ಅಲ್ಲ, ಅವನೇನು ಪಾಪ ಬೆಳಗ್ಗೆ ಹೋಗಿ ಸಾಯಂಕಾಲ ಕೆಲ್ಸಕ್ಕೆ ಹೋಗಿ ಬರ್ತಾನೆ. ಅವನೇನು ಇಂಥವೆಲ್ಲ ಮಾಡಲ್ಲ. ಅದು ಈ ನನ್ನ ಮಗ ಮಗ ಅಂತ ಕರ್ಕೊಂಬಂದವ್ರಲ್ಲಪ್ಪ ಅವನು. ನನ್ನ ಮಗ ಮಾಡೋದು. ಅವನೇ ಯಾಕೆ ಮಾಡ್ತಾನೆ ಇಂಥ ಬದುಕ? ಅಯ್ಯೋ ಕೆಸರೆಲ್ಲ ತೊಳ್ಕೊಂಬಂದು ಹೆಂಗೆ ಹಚ್ಚವ್ನು ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ. ನಾನು ಸುಧಾರಿಸ್ತಾ ಇದ್ದೀನಿ. ಸುಧಾರಿಸಿ ಆಮೇಲೆ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ತಡಿ. ಏನೋ ಬಿಡು, ಮಾತಾಡಬಾರ್ದು ಅಂದಂಗೆಲ್ಲ ಯಾಕೋ ಜಾಸ್ತಿ ಆಗ್ತೈತಿ ಇವ್ರದ್ದು. ಇಲ್ಲ ಸುಮ್ಮನೆ ಇರಲ್ಲ ಇನ್ಮೇಲೆ ಸರಿಯಾಗೆ ಮಾಡ್ತೀನಿ ಬಿಡು. ಬಿಡಲ್ಲ. ನಾನು ಮನ್ಸು ಮಾಡಿದ್ರೆ ಮನೆಯೇ ಖಾಲಿ ಮಾಡಿಸ್ತೀನಿ. ಏನು ಬಿಡತ್ತ ಅಂತ ಸುಮ್ಮನೆ ಇದ್ದೀನಿ. ಹಂಗೆ ಮಾಡಬಾರ್ದು. ಅವತ್ತು ಹೆಂಗಿದ್ವಿ ನೋಡು, ಹಂಗೆಲ್ಲ ಮಾಡಬಾರ್ದು. ಸುಮ್ಮನೆ ಆಡ್ಕೊಂಬ ಜನಕ್ಕೆಲ್ಲ ಸದ್ರ ಹಾಕ್ತೀವಿ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ನೋಡಿ ಹಿಂಗೆ ಮಾಡ್ತಾಯಿದ್ದಾನೆ ನನ್ನ ಮಗ. ಎಷ್ಟು ಇದನ್ನು ಮಾಡ್ತಾಯಿದ್ದಾನೆ ಅಂದರೆ ಅಷ್ಟು ಒಂಥರ ಕೆಣಿ ಮಾಡ್ತಾಯಿದ್ದಾನೆ ನಮ್ಮ ಮೇಲೆ. ಇಲ್ಲ ಪ್ರೀತಿ, ಮಾತಾಡಬೇಕು. ಏನಾದ್ರೂ ಹಿಂಗೆ ಮಾಡಿದಾರೆ ಅಂದರೆ ಮಾತಾಡಲೇಬೇಕು. ಇಲ್ಲಾಂದರೆ ಸದ್ರ ತಗೊಬಿಡ್ತಾರೆ. ಏನು ಬಿಡು ಇವ್ರದ್ದೇನು ಅನ್ನೋ ಥರ ಸದ್ರ ತಗೊಬಿಡ್ತಾರೆ. ಅದಕ್ಕೇ ಮಾತಾಡು. ಮಾತಾಡ್ದಂಗೆ ಇರಬೇಡ ನೀನು. ಮಾತಾಡಲೇಬೇಕು. ಅಲ್ಲ ನೋಡಿ ಯಾವ ಥರ ಮಾಡಿದ್ದಾನೆ. ಈ ಥರ ಮಾಡಿದ್ರೆ ಹೆಂಗೆ? ಅವನಿಗೇನು ಅನ್ಸಲ್ವಾ? ಈ ರೀತಿ ಮಾಡಿದ್ರೆ ಏನಾಗ್ತಾರೆ, ನನಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು, ಹಿಂಗೆ ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕು. ಹಿಂಗೆ ಮಾಡಿದ್ರೆ ಹೇಳ್ತೀನಿ. ಲಿಕ್ಕಿ ಕರೆದು ಹೇಳು. ನೋಡಪ್ಪ ಮಾತಾಡಬೇಡ ಅಂತೀಯ, ನೋಡು ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳು. ಕಾರ್ ತೋರಿಸು. ಮೊನ್ನೆ ಎಲ್ಲ ನಾನು ಕಾರ್ ತೋರಿಸಿದ್ದೀನಿ, ನೋಡ್ತೀನಿ. ಇನ್ನೊಂದು 2 ಸತಿ ನೋಡಿ ನನಗೆ ಗೊತ್ತೈತೆ ನನ್ನ ಹೆಸ್ರನ್ನಾಗಿರೋದು ಮನೆ. ನಾನು ಆಚೆ ಕಳಿಸ್ಬೋದು, ಆದರೆ ನಾನು ನಿಯತ್ತಾಗಿರೋಳು ಬೇಡ. ಅವತ್ತು ಮಾತಾಡಿದ್ದೀವಿ ಅಂತೇಳಿ ಏನೋ ಅವನ ಮಕ್ಕ ನೋಡ್ಕೊಂಡು ಸುಮ್ಮನಾಗಿದ್ದೀನಿ ನಾನು. ಅವನೇನೋ ವಿಕ್ಕಿ ಮಕ್ಕ ನೋಡಬೇಕು, ಅವನಂಗೆಲ್ಲ ಮಾತಾಡಲ್ಲ, ಅವನಂಗೆಲ್ಲ ಮಾಡಲ್ಲ ಅಂಬೋದಕ್ಕೋಸ್ಕರ ಅವನ ಮಕ್ಕ ನೋಡ್ಕೊಂಡು ಅಯ್ಯೋ ಬಿಡಪ್ಪ ನೋಡು, ಇವಾಗ ನಮ್ಮ ಅತ್ತೆರು ನಮ್ಮ ಅಣ್ಣ ಇಂಥದ್ದು ಮಾಡಿದ್ರಪ್ಪ ಅಂಬೋದು ಬೇಡ, ಮೋಸ ಮಾಡಿದ್ರು ಅಂಬೋದು ಬೇಡ. ಇವಾಗ ನನ್ನ ಹೆಸ್ರಿಗೆ ಐತಿ. ನಾನು ದುಡ್ಡು ಕೊಡಲ್ಲ, ಏನು ಕೊಡಲ್ಲ. ನೀವು ಮನೆ ಖಾಲಿ ಮಾಡಿರಿ ಅಂತೇಳಿ ನಾನು 5 ನಿಮಿಷ ಖಾಲಿ ಮಾಡಿಸ್ಬೋದು ಮನೆ. ನನಗೇನು ಮನೆ ಖಾಲಿ ಮಾಡಿಸೋದೇನು ದೊಡ್ಡದಲ್ಲ. ಯಾಕಂದರೆ ಮನೆ ಇಲ್ಲಿ ಇರೋದೇ ನನ್ನ ಹೆಸ್ರಿಗಿದು. ನಾವೇ ಬೇಡ ಅವತ್ತು ಮಾತಾಡಿದ್ದೀವಿ, ಈ ಥರ ಮೋಸ ಮಾಡಬಾರ್ದು, ಕೊಟ್ಟು ಮಾತಂತೆ ಇರಬೇಕು ಅಂತ ನಾವು ನಿಯತ್ತನ್ನು ನಡ್ಕೊಂಬಕ್ಕೆ ಹೋಗ್ತೀವಿ. ಆದ್ರೆ ನೋಡಿ ಅವಳಿಗೆ ಒಂದು ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ. ಅಲ್ಲ ನಾನು ಹಿಂಗೆ ಮಾಡಿದ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನಾನು ಹಿಂಗೆ ಮಾಡ್ಬೋದೆ ಅನ್ನೋ ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ ಅವಳು. ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತಾಕ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಎಷ್ಟು ಒಂಥರ ಮಾಡ್ತಾಳೆ. ಅಲ್ಲ ನೋಡಿ ನಾವು ಏನು ಮಾಡಿದ್ದೀವಿ ಅಂಥದ್ದು, ಅವಳು ಯಾಕೆ ಹಿಂಗೆ ಈ ಥರ ನಡ್ಕೊಂತ ಇದ್ದಾಳೆ ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಮತ್ತು ಬೇಜಾರಾಗ್ದಂಗಿರುತ್ತೆ, ಬೇಜಾರಾಗೇ ಆಗುತ್ತೆ. ಅಯ್ಯೋ ನೀನು ಇವಾಗ ಕಾಲದಾಗೆ ಇಂಥದ್ದೆಲ್ಲ
ನಾವು ಬೇಜಾರು ಮಾಡ್ಕೊಂತಾರೆ ಹಿಂಗೆ ಹಿಂಗೆ ಅಂತವೆಲ್ಲ ಲೆಕ್ಕ ಹಾಕೇಬಾರ್ದು. ಅವ್ರು ನಮಗೆ ಒಳ್ಳೆ ತಂದಿಂದ ಬೆಲೆ ಕೊಟ್ರೆ ಒಳ್ಳೆ ಮನಸ್ಸಿಂದ ಮಾತಾಡಿದ್ರೆ ಚೆನ್ನಾಗಿರ್ಬೇಕು ಅಷ್ಟೇ. ಇಲ್ಲ ಅಂದರೆ ನಾವು ಏನು ಮಾಡ್ಬೇಕು ಅದನ್ನ ಮಾಡಬೇಕು. ದಿನ ವಾಕೋಗಿ ಬರೋ ಅಷ್ಟೊತ್ತಿಗೆ ನೀರು ಹಾಕೋಗ್ತೀನಿ ಮನೆ ಬಾಗಿಲಿಗೆ. ಬರೋ ಅಷ್ಟೊತ್ತಿಗೆ ಹಿಂಗೆ ಮಾಡಿರ್ತಾನೆ ನನ್ನ ಮಗ. ಬರೋ ಅಷ್ಟೊತ್ತಿಗೆ ಹಿಂಗೆ ಮಾಡಿರ್ತಾನೆ. ಏನನ್ನ ಕೇಳಿದ್ರೆ ಹಂಗೇನೆ ಸಿಟ್ಟಾಗ್ತಾರೆ ಅಂತ ನಾನು ಅದಕ್ಕೆ ಸುಮ್ಮನಿದ್ದೀನಿ. ಬರೀ ಮೋಸ ಮಾಡಿದ್ರು ನಮಗೆ ಮೋಸ ಮಾಡಿದ್ರು ಅಂತಾರೆ. ಅದಕ್ಕೇ ಬಿಡು ಮಾತಾಡಬಾರ್ದು ಮಾತಾಡಬಾರ್ದಲ್ವೇ ಅಂತೇಳಿ ಹಿಂಗೆ ಅನುಸರಿಸ್ಕೊಂಡು ಸುಮ್ಮನಿದ್ದೀನಿ. ಹೇಳಪ್ಪ ಮಾತಾಡಿದ್ರೆ ಕೆಟ್ಟರಾಗ್ತೀವಿ, ಬೇಡ ಮಾತಾಡೋದು ದೊಡ್ಡದಲ್ಲ, ಸುಮ್ಮನೆ ಯಾಕೆ ಹಂಗೆಲ್ಲ ಮಾತಾಡಬಾರ್ದು, ಕೊಟ್ಟು ಮಾತಂತೆ ನಡಿಬೇಕು ಅಂತ ನಾವು ಎಷ್ಟು ಇದನ್ನು ಮಾಡ್ತಾಯಿದ್ದೀವಿ. ಅಪ್ಪ ಅವ್ರು ನೋಡಿ ನಮ್ಗೆ ಎಷ್ಟು ಇದು ಮಾಡ್ತಾಯಿದ್ದಾರೆ. ಹಿಂಗೆ ಮಾಡಿದ್ರೆ ಹೆಂಗೆ? ಇಷ್ಟೊಂದು ಮಣ್ಣು ಯಾವನ ಹಾಕ್ತಾನೆ ತೊಳ್ಕೊಂಬತ್ತಾನೆ. ಇಷ್ಟೊಂದು ಮಣ್ಣು ಯಾರನ್ನ ತುಳ್ಕೊಂಬಂದ್ರೂ ಇಲ್ಲಿ ಒರೆಸ್ತಾರ? ತೊಳೆದವ್ರೆ ಎಂಬುದು ಗೊತ್ತಾಗಲ್ವ? ಅಲ್ಲಿ ನೆಲ್ಲಿ ಐತೆ ಅಲ್ಲಿ ತೊಳ್ಕೊಬೇಕಾ? ಚಪ್ಪಲಿ ಅಲ್ಲ, ನಾವು ಆ ಕಡೆ ಸೈಡ್ನಾಗ ಒಂದು ನೆಲ್ಲಿ ಹಾಕ್ಸಿದ್ದೀವಿ, ಅಲ್ಲಿ ಹೋಗಿ ತೊಳ್ಕೊಂಡು ಆಮೇಲೆ ಹೋಗ್ಬೇಕಾ? ಅದೇ ಬೇಕಲ್ಲ ಮಾಡ್ಬೇಕಂತ ಮಾಡ್ತಾ ಇರೋದು. ಅನಿವಾರ್ಯ ಆಗಿದ್ರೆ ಇಷ್ಟೊಂದು ಆಗಲ್ಲ, ಏನೋ ಒಂದೊಂದು ಹೆಜ್ಜೆ ಆಗ್ತವೆ. ಇಷ್ಟೊಂದೆಲ್ಲ ಬೇಕು ಅಂತಲೇ ಮಾಡಿರೋರು ಇದು ಬೇಕು ಅಂತ ಮಾಡಿರೋ ಥರನೇ ಕಾಣಿಸ್ತೈತಿ. ಇನ್ನು ನನಗೇನೇನು ಇವತ್ತೇನು ಈಗಳಪ್ಪ ಅವರು ಬಿಡತ್ತ ಏನೋ ಗೊತ್ತಾಗ್ದಲ್ಲೇ ನೋಡ್ದಲ್ಲೇ ಮಾಡ್ಯವ್ರೆ ಎಂಬಕ್ಕೆ ಎಲ್ಲ ಬೇಕು ಅಂತ ಮಾಡ್ತಾ ಇರೋದು ಅಂಬದು ನನಗೆ ಗೊತ್ತು. ಏನಮ್ಮ ಅಕ್ಕ ತಂಗಿಯರು ಇಬ್ರು ಹೊತ್ತು ಬಟ್ಟೆ ಮಾತಾಡ್ತಾ ಕೂತ್ಕೊಂಡಿದ್ದೀರಾ? ಏನಿಲ್ಲ ಬಗೆಂಟಿ ಮಾಕೋಗಿ ಮಾಕೋಗಿ ಬತ್ತಿದಂಗೆ ಹಿಂಗೆ ಇಲ್ಲಿ ಇವ್ರ ಮಂತಾಗ ನೋಡಮ್ಮ ನನ್ನ ಮಗ ಇಲ್ಲಿ ಆಸೆ ಓದ್ದನು ಎಲ್ಲ ಹೆಂಗೆ ತಿಳ್ಕೊಂಡು ಹೋಗವ್ನಿ ಕೆಸರೆಲ್ಲನ ನೋಡಿ. ಈಗ ಒಂದೇ ಬಾಗ್ಲಾಗ ಓಡಾಡೋದಾದರೆ ಹಿಂಗೆ ಮತ್ತೆ ಅಲ್ಲ ನೋಡು ಕೆಸರೆಲ್ಲ ಯಾವ ಥರ ತುಳ್ಕೊಂಡು ಹೋಗಿದ್ದಾರೆ ಅಂತ. ಪಾಪ ಇವಳು ನನ್ನ ತಂಗಿ ಬಿಡು ಮಾತಾಡಬಾರ್ದು ಅಂತ ಪಾಪ ಸುಮ್ಮನೆ ಇದ್ದಾಳೆ. ಅಲ್ಲ ನೋಡು ಬಗೆಂಟಿ ಮಾತಾಡಿ ಏನಾದರೂ ಗಲಾಟೆ ಮಾಡಿದ್ರೆ ಅಯ್ಯೋ ನೋಡಪ್ಪ ಅವತ್ತು ಹೇಳಿದ್ರು ಮಾತು ಕೊಟ್ಟಿದ್ರು, ಇವತ್ತು ಇವರಾಲೇನೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ನನ್ನ ತಂಗಿನೇ ಇವತ್ತು ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ಇವ್ರು ಮಾಡೋ ಅಂಥದ್ದು ಗೊತ್ತಾಗಲ್ಲ. ಅಲ್ಲ ನೋಡಿ ಬಗೆಂಟಿ ಎಂಥ ಕೆಲಸ ಮಾಡೋರು ಇವರು, ನೋಡಿ ಎಂಥದ್ದು ಮಾಡ್ಯವ್ರೆ ಅಂತ. ನೋಡಮ್ಮ ಹಿಂಗೆ ಮಾಡಬಾರ್ದಪ್ಪ, ನೋಡ ಹೆಂಗೆ ಮಣ್ಣು, ಅಯ್ಯೋ ದೇವ್ರಿ ಹಿಂಗೆ ಮಾಡಬಾರ್ದು, ಅನುಸರಿಸ್ಕೊಂಡು ಹೋಗ್ಬೇಕು. ನೋಡು ಒಂದಿನ ಅಲ್ಲ ದಿನ ಇದೆ ಗೋಳು ಬಗೆಂಟಿ. ಒಂದಿನ ಆಗಿದ್ರೆ ನಾನು ಬಿಡತ್ತ ಏನೋ ಆಗೈತೆ ಅನ್ಬೋದು, ದಿನ ಹಿಂಗೆ ಮಾಡೋಕ್ಕೆ ನಿಂತ್ಕೊಂಡವ್ರೆ. ಅವ್ರು ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ ಅಂದರೆ ನಿಜವಾಗ್ಲೂ ಈಗ ಮನೆಗೆ ಬಿಟ್ಟು ಹೋಗ್ಬೇಕು ಬಿಡು ಅಂತ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ. ಮೇಲೆಲ್ಲ ಒಂಥರ ದಡ ಸೌಂಡ್ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟೋ ಒಂಥರ ದಿನ ವಿಚಿತ್ರವಾಗಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವಳು ಮನೆ ಬಿಟ್ಟು ಹೋಗಬೇಕು, ಇವಳಿಗೆ ಈ ಮನೇಲಿ ಜಾಗ ಇರಬಾರ್ದು ಅನ್ನೋ ಥರ ಇದನ್ನು ಮಾಡ್ತಾ ಇದ್ದಾರೆ ಗೊತ್ತಾ. ನಿಜವಾಗ್ಲೂ ಅವ್ರು ಎಷ್ಟು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರೆ ನಮ್ಮ ಮೇಲೆ ಅಷ್ಟು ಇದನ್ನು ಮಾಡ್ತಾ ಇದ್ದಾರೆ. ಅದು ಹೇಳ್ಬಾರ್ದು. ನಾನು ಏನು ಬಿಡತ್ತ ಅಂತ ಸುಮ್ಮನಿದ್ದೀನಿ. ನಾನು ನಿಮ್ಮ ಮನೆ ಬಿಡಿಸ್ಬೇಕು ಅಂತ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೋಡಿ ಬಗೆಂಟಿ. ನೋಡು ನಿಮ್ಮಂಥರ ಯಾರಾದರೂ ನೋಡಿದ್ರೇ ಗೊತ್ತಾಗೋದು 4 ಜನ. ಈಗಳಪ್ಪ ನೋಡಲಿಲ್ಲ ಅಂದರೆ ನೋಡಿ ಇವಳು ಪ್ರೀತಿ ಯಾವಾಗ ಒಂಥರ ಆಗ ಮನೆ ಆಗೋವರೆಗೂ ಒಂಥರ ಇದ್ಲು, ಚೆನ್ನಾಗಿರೋಣ ಅಂತ ಇದ್ಲು, ಈಗ ಅಲ್ಲಿ ಮನೆಯಿಂದ ಆಚೆ ಕಳಿಸಿದ್ಲಂತೆ ಅಂತೇಳಿ ನಾವು ಕೆಟ್ಟವ್ರಾಗೋದು ಬೇಡ ಅಂತ ನಾನು ಅನುಸರಿಸಿದ್ದೀನಿ. ಹೇಳತಕ್ಕ ಹೇಳ್ತೀನಿ ನಾನೇನು, ಆಮೇಲೆ ಏನು ಮಾಡ್ಬೇಕಂಬದು ನನಗೂ ಚೆನ್ನಾಗಿ ಗೊತ್ತೈತಿ, ಮಾಡಿ ತೋರಿಸ್ತೀನಿ. ನಾನು ಏನೋ ಬಿಡು ಅಂತ ಸುಮ್ಮನಿದ್ದೀನಿ. ಮತ್ತೆ ನಮ್ಮ ಮಾಮಗೆ ಯಾಕೆ ತಲೆ ಕೆಡಿಸ್ಕೊಂಬಲ್ಲ, ಅವೇ ಬಿಡಮ್ಮ ಮತ್ತೆ ನಿಮ್ಮ ಯಾವಾಗಲೂ ಇದ್ದಿದ್ದೇನೆ. ಮತ್ತು ನಮ್ಮ ಮಾಮ ಅನುಸರಿಸ್ಕೊಂಡು ಹೋಗ್ರ ಮತ್ತು ಒಬ್ರಿಗೊಬ್ರು ಹಿಂಗೆ ಬರೀ ಜಗಳ ಮಾಡ್ಕೊತಾನೆ ಇರ್ತೀರ. ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೈತಿ. ಅದೇ ಮತ್ತೆ ಅವ್ರು ಮಾಡೋದು ಕಾಮಲ್ಲ ಕಣಮ್ಮ. ಜನ ನಿನ್ನ ನಿಷ್ಠುರ ಮಾಡ್ತಾರೆ, ಅಯ್ಯೋ ಈಗಳಪ್ಪ ಇವಳು ಹಿಂಗೆ ಮಾಡಿದ್ಲು ಅಂತ ನಿಷ್ಠುರ ಮಾಡ್ತಾರೆ. ಬಿಡು ಹೋಗ್ಲಿ, ಯಾಕೆ ಸುಮ್ಮನೆ ಮಾತಾಡಿ ಕೆಟ್ಟವ್ರಾಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಯಾವ ಥರ ಮಾಡ್ತಾ ಇದ್ದಾರೆ ಅವರು, ನಮಗೆ ಯಾವ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ಮನೆ ಹತ್ರ ಅಂತೇಳಿ. ನನ್ನ ಮಗ ಮಣ್ಣೆಲ್ಲ ತೊಳ್ಕೊಂಡು ಹೆಂಗೆ ಮನೆ ಮುಂದೆಲ್ಲ ಕೆಸರು ಮಾಡಿಕೊಂಡು ಯಾವ ಥರ ಮಾಡ್ತಾ ಇದ್ದಾನೆ ಅಂತ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.